ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ 5 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅನ್ಕಿರು ಮುಂಜಾನೆ ನಾಷ್ಟ ಮಾಡಿದವ್ರಿ. ಇವಾಗ ನಾಷ್ಟ ಮಾಡಿ ಗೆಸಿಂದ ಇವಾಗ ಸಂಜೆಗೆ ಅನ್ಕಿರು ಅಡುಗೆ ಮಾಡಿರಿ ಆಯ್ತಂತ ಸೋಯಾಬೀನ್ ನೆನೆ ಹಾಕಿ ಗೆಸಿಂದ ಇಟ್ಕೊಂಡು ನೋಡ್ರಿ. ಇವಾಗ ನೀರಾಗ ನೆನೆ ಹಾಕಿ ಗೆಸಿಂದ ಒಂದು 5 ನಿಮಿಷ ನೆನೆ ಹಾಕಿ ಇಟ್ಟು ಗೆಸಿಂದ ಟೊಮೆಟೊ ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇಷ್ಟು ಬೋಗಣೆ ಕಡಾಯಿ ಇಟ್ಕೊಂಡು ನೋಡ್ರಿ. ಕಡಾಯಿ ಇಟ್ಕೊಂಡು ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಚಟ್ಪಟ ಅನ್ನೋ ಟೈಮಿಗೆ ಉಳ್ಳಾಗಡ್ಡೆ ಹಾಕ್ಲತ್ತೀನಿ ನೋಡ್ರಿ. ಇವಾಗ ಉಳ್ಳಾಗಡ್ಡೆ ಚಂದ ಫ್ರೈ ಮಾಡ್ಬೇಕ್ರಿ. ಚಂದ ಫ್ರೈ ಆದ್ಮೇಲೆ ಅನ್ಕಿರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೇಕ್ರಿ. ಹಾಕ್ಯಂದು ಗೆಸಿಂದ ಚಂದ ತಿರುಗ್ಬೇಕ್ರಿ. ಇವಾಗ ತಿರುವಿ ಅನ್ಕಿರು ಇಷ್ಟು ಕರಿಬೇವು ಹಾಕೈತಿ ನೋಡ್ರಿ. ಇವಾಗ ಕರಿಬೇವು ಹಾಕ್ಯಂದು ಗೆಸಿಂದ ಚಂದ ತಿರುವಿ ಅನ್ಕಿರು ಸಣ್ಣದು ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಯಂದು ನೋಡ್ರಿ. ಇವಾಗ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ. ಇವಾಗ ಅರ್ಶಿಣ ಪುಡಿ ಧನಿಯಾ ಪುಡಿ ಹಾಕ್ಯಂದು ಗೆಸಿಂದ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಮಿಕ್ಸ್ ಮಾಡಿ ಗೆಸಿಂದ ಇಷ್ಟು ಖಾರದ ಪುಡಿ ಹಾಕಬೇಕು ನೋಡ್ರಿ. ಹಾಕ್ಯಂದು ಗೆಸಿಂದ ಚಂದ ತಿರುವಿ ಗೆಸಿಂದ ತಿರುಗ್ಬೇಕ್ರಿ. ತಿರುವಿ ಗೆಸಿಂದ ಇಷ್ಟು ನೀರು ಹಾಕ್ಯಂದು ಗೆಸಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡ್ರಿ. ಇವಾಗ ಉಪ್ಪು ಹಾಕ್ಯಂದು ಗೆಸಿಂದ ಅದು ಚಂದ ಕುದಿಯೋ ಟೈಮಿಗೆ ಅನ್ಕಿರಿ ಸೋಯಾಬೀನ್ಸ್ ನೆನೆಟ್ಟು ಚಂದ ಹಿಂಡ್ಕೊಂಡು ಗೆಸಿಂದ ತೊಗೊಂಡು ನೋಡ್ರಿ. ಇವಾಗ ಚಂದ ಇವಾಗ ಅನ್ಕಿರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಅಷ್ಟು ಚಂದ ಮಿಕ್ಸ್ ಮಾಡ್ಕೊಂಡು ಗೆಸಿಂದ ನೋಡ್ರಿ ಮಸ್ತ್ ಬರ್ತಿ. ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಮಸ್ತ್ ಬರ್ತದೆ ನೋಡ್ರಿ ಪಲ್ಯ ಅನ್ಕಿರಿ. ಅದು ಅಷ್ಟು ಮಿಕ್ಸ್ ಮಾಡಿದ ಅನ್ಕಿರಿ ಶೇಂಗಾದ ಹಿಂಡಿ ಹಾಕ್ಯಂದು ಗೆಸಿಂದ ಲಾಸ್ಟ್ ಅನ್ಕಿರಿ ಶೇಂಗಾದ ಹಿಂಡಿ ಹಾಕಿಬೇಕು ನೋಡ್ರಿ. ಹಾಕ್ಯಂದು ಗೆಸಿಂದ ಚಂದ ತಿರುಗ್ಬೇಕು ನೋಡ್ರಿ. ಇವಾಗ ಶೇಂಗಾದ ಪುಡಿ ಹಾಕ್ಯಂದು ಗೆಸಿಂದ ಚಂದ ತಿರುವಿ ಹಿಡ್ಕೊಂಡು ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಸೋಯಾ ಪಲ್ಯ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ. ಇದ್ರೊಳಗೆ ರೊಟ್ಟಿ ಚಪಾತಿ ಏನಾದ್ರೂ ಚಂದ ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಎಲ್ಲೊಟ್ಟು ಮಸಾಲೆ ಹಿಡ್ಕೊಂಡು ನೋಡ್ರಿ. ಇವಾಗ ರೆಡಿ ಐತೆ ನೋಡ್ರಿ. ಇದು ಕೊತ್ತಂಬರಿ ಇದ್ರೂ ಹಾಕಿದ್ರೆ ನಡೀತದ್ರಿ. ನನ್ನ ಬಳಿ ಕೊತ್ತಂಬರಿ ಇಲ್ಲಾರ ಸಲಕ್ಕೆ ಮತ್ತು ಕೊತ್ತಂಬರಿ ಹಾಕಿ ನೋಡ್ರಿ. ನಾನು ಹಾಕ್ಲಾರ ಸಲ ಅನ್ಕಿರಿ ಎಲ್ಲಷ್ಟು ಮಸಾಲೆನ ಹಾಕಿ ರೆಡಿ ಐತೆ ನೋಡ್ರಿ ಪಲ್ಯ ಅನ್ಕಿರಿ. ಈ ಥರ ಮಸ್ತ್ ಬರ್ತದೆ ನೋಡ್ರಿ ಪಲ್ಯ ಅನ್ಕಿರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸು. ಇವಾಗ ಅನ್ಕಿರಿ ಚಪಾತಿ ಮಾಡಿರೈತೆ ಅಂತ ಹಿಟ್ಟನ್ನ ನೆನೆಟ್ಟಿದೆ ನೋಡ್ರಿ. ಹಿಟ್ಟು ನೆನೆಟ್ಟಿಗೆಸಿಂದ ಇವಾಗ ಅನ್ಕಿರಿ ಚಪಾತಿ ಮಾಡ್ಕೊಳತ್ತೆ ನೋಡ್ರಿ. ಅದ್ರೊಳಗೆ ಪಲ್ಯದಾಗ ಅನ್ಕಿರಿ ಇವತ್ತೇನು ರೊಟ್ಟಿ ಮಾಡಿಲ್ರಿ, ಅದ್ರ ಸಲುವಾಗಿ ಚಪಾತಿನೇ ಮಾಡಿರೈತೆ ಅಂತ ಗೆಸಿಂದ ಯಜಮಾನ್ರು ಅನ್ಕಿರಿ ಹೊಲಕ್ಕೆ ಹೋಗ್ಯಾರ, ಎಣ್ಣೆದು ಹೊಡ್ಲಿಕ್ಕೆ ಹೋಗ್ಯಾರ ಅಂತ ಗೆಸಿಂದ ಅವ್ರು ಬರಟ್ಟಿಗೆ ಅಡುಗೆನ ಮಾಡಿರೈತೆ ಅಂತ ಗೆಸಿಂದ ಚಪಾತಿ ಸೋಯಾಬೀನ್ಸ್ ಪಲ್ಯ ಮಾಡಿ ಗೆಸಿಂದ ಇಟ್ಲಾಯ್ತು ನೋಡ್ರಿ. ಈ ಥರ ಚಪಾತಿ ಮಾಡಿರಿ ನೀವು ಒಂದು ಸರ್ತಿ ಚಂದ ಅನಿಸ್ತು ನೋಡ್ರಿ. ನೋಡ್ರಿ ಥರ ಮಸ್ತ್ ಬರ್ತದೆ ನೋಡ್ರಿ. ಉಬ್ಬುತ್ತಾವೆ ನೋಡ್ರಿ ಚಪಾತಿ ಅನ್ಕಿರಿ. ಒಂದು 5 ನಿಮಿಷ ನೆನೆ ಇಡ್ಬೇಕು ನೋಡ್ರಿ. ಈ ಥರ ರೆಡಿ ಆಯ್ತು ನೋಡ್ರಿ ಚಪಾತಿ ಅನ್ಕಿರಿ. ಮತ್ತೆ ಮುಗಿತ್ರಿ ಇದು ಚಪಾತಿ ಇಟ್ಟು ಪಲ್ಯ ಅದು ಮಾಡ್ಬೇಕು ಅನ್ನೋಟಿಗೆ. ಇವತ್ತೇನು ರೊಟ್ಟಿ ಅದು ಮಾಡಿಲ್ರಿ ಇವತ್ತು ಅನ್ಕಿರಿ. ಈ ಥರ ರೆಡಿ ಐತೆ ನೋಡ್ರಿ ಚಪಾತಿ ಅನ್ಕಿರಿ. ಫಸ್ಟ್ ನನ್ನ ಚಪಾತಿ ನೋಡ್ರಿ. ಇದು ಎಲ್ಲಷ್ಟು ಆದಷ್ಟು ಮಾಡ್ಕೋಬೇಕು ನೋಡ್ರಿ ಚಪಾತಿ. ಆದಷ್ಟು ಮಾಡಿ ಗೆಸಿಂದ ಹುಡುಗರು ಬರ್ತಾರೆ ಊಟಕ್ಕೆ ಅನ್ಕಿರಿ. ಇನ್ನೊಂದು ಚಪಾತಿ ಮಾಡ್ಕೊಳೈತಿ ನೋಡ್ರಿ. ನಾನು ಮತ್ತೊಂದು ಚಪಾತಿ ಸಣ್ಣ ಮಾಡಿ ಗೆಸಿಂದ ಎಷ್ಟು ಹಿಟ್ಟು ಹಚ್ಚಿ ಗೆಸಿಂದ ಚಂದ ಇದು ಮಾಡ್ಬೇಕ್ರಿ. ಇನ್ನೊಂದು ಸ್ವಲ್ಪ ಅಡಲ್ ಮಾಡ್ಬೇಕ್ರಿ. ಅಡಲ್ ಮಾಡಿ ಗೆಸಿಂದ ಇಟ್ಟು ಎಣ್ಣೆ ಹಾಕ್ಯಬೇಕ್ರಿ. ಅದಕ್ಕೆ ಇಟ್ಟು ಎಣ್ಣೆ ಹಾಕ್ಯಂದು ಚಂದ ಸೌರಿ ಗೆಸಿಂದ ಎಷ್ಟು ಅದಕ್ಕೆ ಅನ್ಕಿರಿ ಒಣದು ಗೋಧಿ ಹಿಟ್ಟು ಹಾಕ್ಯಬೇಕ್ರಿ. ಹಾಕ್ಯಂದು 3 ಮೂಲೆ ಮಡ್ಚ್ಕೋಬೇಕು ನೋಡ್ರಿ. ಇವಾಗ ಈ ಥರ ಮಡಚಿಗೆಸಿಂದ ಸ್ವಲ್ಪ ಹಿಟ್ಟು ಹಚ್ಚಿಗೆಸಿಂದ ಚಂದ ಲಟ್ಟಿಸ್ಬೇಕು ನೋಡ್ರಿ. ಈ ಥರ ಆದಮೇಲೆ ಹಿಟ್ಟು ಹಚ್ಚಿಗೆಸಿಂದ ನೋಡ್ರಿ ರೆಡಿ ಐತ್ರಿ ಇನ್ನೊಂದು ಚಪಾತಿನ. ಇವಾಗ ಅಷ್ಟು ಎಣ್ಣೆ ಹಾಕಿಗೆಸಿಂದ ದೋಸೆ ಅಂತ ಇಟ್ಕೊಂಡಿ ನೋಡ್ರಿ. ನಾನು ಯಾವಾಗ ಹಾಕಿದೆ ನೋಡ್ರಿ ಇನ್ನೊಂದು ಚಪಾತಿ ಅನ್ಕಿರಿ. ಇಷ್ಟು ಮೇಲೆ ಇಷ್ಟು ಎಣ್ಣೆ ಹಾಕಿದ್ರೆ ಈ ಥರ ಉಬ್ತಾವೆ ನೋಡ್ರಿ ಚಪಾತಿ ಅನ್ಕಿರಿ. ಈ ಥರ ಚಪಾತಿ ಪಲ್ಯ ನೀವು ಒಂದು ಸರ್ತಿ ಮಾಡ್ಕೊರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ ಪಲ್ಯ. ಸೋಯಾಬೀನ್ ಪಲ್ಯ ಚಪಾತಿ ಅಷ್ಟು ಎಣ್ಣೆ ಹಾಕಿಗೆಸಿಂದ ಮತ್ತು ನೋಡ್ರಿ ಈ ಥರ ಆಗಿರಿ ಏನು ಮಸ್ತ್ ಹೊಂಟಾವ ನೋಡ್ರಿ ಚಪಾತಿ ಅನ್ಕಿರಿ. ಈ ಥರ ನೀವು ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ನೋಡ್ರಿ. ಈ ಥರ ಚಪಾತಿ ಮಾಡಿರಿ ಅನ್ಕಿರಿ. ಸಂಜಿಕೆ ಆಗ್ಯದ ನೋಡ್ರಿ. ಒಂದು 7 ಗಂಟೆ ಆಲತ್ತದ ನೋಡ್ರಿ. ಇವಾಗ ಅವಾಗಲೇ ಹಸಿನ ಮಾಡ್ಲತ್ತಿ ನೋಡ್ರಿ.
ಅಷ್ಟು ಕಸ ಮೊಸರೆಲ್ಲ ಅಷ್ಟು ಆಗ್ಯದ ನೋಡ್ರಿ. ಇವಾಗ ಅನ್ಕರಿ ಅಡುಗೆ ಒಂದಿಷ್ಟು ಇತ್ತು ರೀ. ಇದನ್ನು ಆಯ್ತಂದ್ರೆ ಆಯ್ತು ನೋಡ್ರಿ. ಅಡುಗೆನೆಲ್ಲ ಅಷ್ಟು ಈ ಥರ ರೆಡಿ ಆದ ನೋಡ್ರಿ ಚಪಾತಿ ಅನ್ಕಿರಿ. ಇನ್ನೊಂದು ಚಪಾತಿನ ಮಾಡಿ ಗೇಸಿಂದ ಹಾಕಿದೆ ನೋಡ್ರಿ. ಹಾಕಿ ಗೇಸಿಂದ ಅನ್ಕಿರಿ ಎಷ್ಟು ಎಣ್ಣೆ ಹಾಕಿ ಗೇಸಿಂದು ಇಟ್ಕೊಂಡೆ ನೋಡ್ರಿ. ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರನ್ನೂ ಹೊಸ್ದಾಗಿ ನೋಡೋರು ಅನ್ಕಿರ ಈ ಥರ ಅನ್ಕಿರಿ ಪಲ್ಯ, ಸೋಯಾಬೀನ್ ಪಲ್ಯ ಚಪಾತಿ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತದೆ ನೋಡ್ರಿ. ಈ ಥರ ರೆಡಿ ಆಯ್ತು ನೋಡ್ರಿ ಪಲ್ಯ ಅನ್ಕಿರಿ. ಈ ಥರ ಬಂದ ನೋಡ್ರಿ ಚಪಾತಿ ಅನ್ಕಿರಿ. ಏನು ಮಸ್ತ್ ಕಾಣಿಸ್ತಾ ನೋಡ್ರಿ. ಪಲ್ಯ ಚಪಾತಿ ಅಂದ್ರೆ ಮಸ್ತ್ ಬಂದ ನೋಡ್ರಿ ಇವಾಗ ಅನ್ಕಿರಿ. ಸಂಜೆ ಊಟಕ್ಕೆ ನೋಡ್ರಿ ಈ ಥರ ರೆಡಿ ಆಯ್ತು ನೋಡ್ರಿ ಅಡುಗೆ ಅನ್ಕಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮೆತ್ತಗಾಗ್ಯ ನೋಡ್ರಿ. ಅಷ್ಟು ಮೃದು ಅಂದ್ರೆ ಮೃದು ಆಗ್ಯ ನೋಡ್ರಿ ಚಪಾತಿ ಅನ್ಕಿರಿ. ಈ ಥರ ರೆಡಿ ಆಗ್ಯಾವ ನೋಡ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ನೋಡ್ರಿ ಎಂಡ್ ಮಾಡ್ತೀನಿ ನೋಡ್ರಿ ಇವತ್ತಿನ ಲಾಗ್ ಅನ್ಕಿರಿ.